ಸಕಲ ವಿಘ್ನಗಳ ನಿವಾರಕನಾದ ಗಣೇಶನನ್ನ ತಮ್ಮ ಪ್ರಾರ್ಥನಾ ಗೀತೆಯ ಮೂಲಕ ಸ್ಮರಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು. ಇವತ್ತು ನಮ್ಮ ಶಾಲೆಯಿಂದ ಬಿಡುಗಡೆ ಮತ್ತೆ ಗೌಸಿಯಮ್ಮದ ಶಾಲೆಯಲ್ಲಿ ಕಾರ್ಯನಿರ್ವಹಿಸುವ ಶ್ರೀ KM ಹೆಗಡೆ ಅವರ ಬೀಳ್ಕೊಡುಗೆ ಸಮಾರಂಭ ಯಾವಾಗ ಆಗಬೇಕಿತ್ತು. ಕಾರಣಗಳಿಂದ ಅದು ಮುಂದೋಗ್ತಾ ಅದಕ್ಕೆ ಸಮಯ ಇವತ್ತು ಕೊಡ್ತದೆ. ಮತ್ತು ಅದರ ಜೊತೆಗೆ ಮತ್ತೊಂದು ಕಾರ್ಯಕ್ರಮ ಸಾಮಾಜಿಕ ಲೆಕ್ಕ ಪರಿಶೋಧನಾ ತಂಡದವರಿಂದಲೂ ಕೂಡ ಇವತ್ತು ಸಭೆ ನಡೀತಾ ಇದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಹಾಗೂ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರಾದ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಆಗಮಿಸಿದ ಶ್ರೀಯುತ ಆನಂದ್ ನಾಯ್ಕರನ್ನು ವೈಯಕ್ತಿಕವಾಗಿ ಹಾಗೂ ಶಾಲೆಯ ಅದೇ ರೀತಿ ನಮ್ಮ ಶಾಲೆಯ STMC ಅಧ್ಯಕ್ಷರಾದ ಶ್ರೀ ಪ್ರಕಾಶ್ ಅಂಬಿಗರ್ ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಹಾಗೆ ಕಾರ್ಯಕ್ರಮದ ಕೇಂದ್ರದಲ್ಲಿ ಶ್ರೀಯುತ KM ಹೆಗಡೆ ಅವರನ್ನು ಕೂಡ ವೈಯಕ್ತಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸಾಮಾಜಿಕ ಲೆಕ್ಕ ಪರಿಶೋಧನಾ ತಂಡದ ಸಿಬ್ಬಂದಿಗಳಾದ ಚಿದಾನಂದ ಗೌಡ, ರಾಜೇಶ್ವರಿ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. STMCಯ ಎಲ್ಲ ಸದಸ್ಯರನ್ನು, ಪಾಲಕ ಪೋಷಕರನ್ನು ಹಾಗೂ ಊರಿನ ಹಿರಿಯ ನಾಗರಿಕರನ್ನು ಕೂಡ ಇಂದಿನ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಳೆಯ ವಿದ್ಯಾರ್ಥಿಗಳನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅಂಗನವಾಡಿ ಕಾರ್ಯಕರ್ತರು, ಅಡುಗೆ ಸಿಬ್ಬಂದಿಗಳು, ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಅಂಗನವಾಡಿ ಪುಟಾಣಿಗಳನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ.
ಮಾಡ್ಬೋದು ಅಡ್ಡಿಲ್ವಾ? ಹಾಗೆ ಮಾಡಿದ್ರು ಅಡ್ಡಿಲ್ಲ, ನೀವು ಕುತ್ಕೊಂಡ್ರು ಅಡ್ಡಿಲ್ಲ, ಇಲ್ಲ ನಾನು ಮುಗ್ಸೋದ್ರೆ ಹಾ ಮುಗ್ಸೋಣ ಅಡ್ಡಿಲ್ಲ. ಎಲ್ಲರಿಗೂ ನಮಸ್ಕಾರ. ಇವತ್ತು ದಿವಸ ಎರಡು ಕಾರ್ಯಕ್ರಮವನ್ನ ಇಟ್ಕೊಂಡಿರುವಂತದ್ದು. ಒಂದು ನಮ್ದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಕುರಿತಂತೆ ಸಾಮಾಜಿಕ ಪರಿಶೀಲನೆ ಪಾಲಕರ ಸಭೆ, ಹಾಗೆ ಮತ್ತೊಂದು ಇಲ್ಲಿನ ಶಿಕ್ಷಕರು ವರ್ಗಾವಣೆ ಬೇರೆ ಸ್ಕೂಲ್ಗಳಲ್ಲಿ ಕಾರ್ಯನಿರ್ವಹಿಸಿದಂತಹ ಅವರಿಗೆ ಸಮಾರಂಭವನ್ನು ಆಯೋಜಿಸಿರುವಂತದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ಓದ್ತಿರುವಂತಹ ಈ ಒಂದು ಶಾಲೆಯ ಅಧ್ಯಕ್ಷರೇ, ಹಾಗೆ ಈ ಒಂದು ಶಾಲೆಯ ಅಧ್ಯಕ್ಷರೇ, ಹಾಗೆ ಹಾಜರಿದಂತಹ ಎಲ್ಲ ಗಣ್ಯರು, ಹಾಗೆ ಬೇರೆ ಒಂದು ಶಾಲೆಗೆ ಉದಾಹರಣೆ ಬಂದಿರುವಂತಹ KM ಹೆಗಡೆ ಸರ್ ಅವರೇ, ಹಾಗೆ ಉಪಸ್ಥಿತಿರುವಂತಹ ಎಲ್ಲ ಪಾಲಕ ಪೋಷಕರೇ, SNC ಸದಸ್ಯರೇ, ಹಾಗೆ ಮುಖ್ಯ ಶಿಕ್ಷಕರೇ, ಹಾಗೆ ಅಂಗನವಾಡಿ ಕಾರ್ಯಕರ್ತರೇ, ಹಾಗೆ ಅಡುಗೆ ಸಿಬ್ಬಂದಿಗಳು, ಹಾಗೆ ಹಳೆಯ ವಿದ್ಯಾರ್ಥಿಗಳು, ಹಾಗೆ ಈ ಒಂದು ಶಾಲೆಯ ಮುದ್ದು ವಿದ್ಯಾರ್ಥಿಗಳೇ, ಹಾಗೆ ಅಂಗನವಾಡಿ ಶಾಲೆಯ ಪುಟಾಣಿ ಮಕ್ಕಳ, ಈಗಾಗಲೇ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಕುರಿತಂತೆ ನಮಗೆ ಸಾಮಾಜಿಕ ಪರಿಶೀಲನೆ ಮಾಡಲಿಕ್ಕೆ ಕೊಟ್ಟಿರುವಂತದ್ದು. ಇದು ಪ್ರಾರಂಭವಾಗಿ ಇವತ್ತಿಗೆ 4 ದಿವಸಗಳ ಕಾಲ ಈ ಒಂದು ಸಾಮಾಜಿಕ ಪರಿಶೀಲನಾ ಕಾರ್ಯವನ್ನು ಹಮ್ಮಿಕೊಳ್ಳುವಂತದ್ದು ನಮ್ಮ ಒಂದು ಆದೇಶದ ಪ್ರಕಾರ. ಈಗಾಗಲೇ ನಮ್ಮಲ್ಲಿ ಏನಂತಂದ್ರೆ ಹೊನ್ನಾವರ ತಾಲೂಕಿನಲ್ಲಿ 26 ಗ್ರಾಮ ಪಂಚಾಯತ್, ಆ ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂತೆ ಒಂದು ಗ್ರಾಮ ಪಂಚಾಯತ್ಗೆ 2 ಶಾಲೆಗಳನ್ನು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಗೆ ಸಾಮಾಜಿಕ ಪರಿಶೀಲನೆ ಮಾಡಲಿಕ್ಕೆ ಕೊಟ್ಟಿರುವಂತದ್ದು. ಅದರಲ್ಲಿ ಮುಖ್ಯವಾಗಿ ಈ ಒಂದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮಾನಮಳೆ, ಹಾಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸರಳಿ, 2 ಶಾಲೆಗಳನ್ನ ನಮಗೆ ಸಮಗ್ರ ಶಿಕ್ಷಣ ಕರ್ನಾಟಕ ಕುರಿತಂತೆ ಸಾಮಾಜಿಕ ಪರಿಶೀಲನೆ ಮಾಡಲಿಕ್ಕೆ ಕೊಟ್ಟಿರುವಂತದ್ದು. ಅದರ ಇದೊಂದು ಸಮಗ್ರ ಶಿಕ್ಷಣ ಕರ್ನಾಟಕ ಸಾಮಾಜಿಕ ಪರಿಶೋಧನೆ ನಮಗೆ ಇದು ಶಾಲೆ ಕೊಟ್ಟಿರುವಂತದ್ದು, ಹೊಸದಾಗಿ ಕೊಟ್ಟಿರುವಂತದ್ದು. ಶಿಕ್ಷಕರು ಕೂಡ ಅದು ಹೊಸದಾಗಿ ನಮ್ಗೆ ಸಾಮಾಜಿಕ ಪರಿಶೋಧನೆ ಯಾವ ರೀತಿ ಮಾಡ್ತಾರೆ, ಯಾವ ರೀತಿ ಅವ್ರಿಗೂ ಗೊತ್ತಿಲ್ಲ. ಆದ್ರೆ ನಮ್ಮ ಒಂದು ಸಾಮಾಜಿಕ ಪರಿಶೋಧನೆ ಕಾರ್ಯ ಅಂತಂದ್ರೆ ಈ ಒಂದು ಯೋಜನೆಗಳಿಗೆ ಸೀಮಿತವಾಗಿಲ್ಲ, ಎಲ್ಲಾ ಯೋಜನೆಗಳಿಗೂ ಕೂಡ ಅನುಷ್ಠಾನ ಮಾಡ್ತಾ ಇದ್ವಿ. ಅಂದ್ರೆ ಎಲ್ಲಾ ಯೋಜನೆಗಳಂತಂದ್ರೆ ಈಗ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ತಾವು ಕೇಳಿರಬಹುದು ಉದ್ಯೋಗ ಖಾತ್ರಿ ಯೋಜನೆ, ಹಾಗೆ 15 ಹಣಕಾಸು ಆಯೋಗದ ಅನುದಾನ, ಹಾಗೆ ತಾಲೂಕ್ ಪಂಚಾಯತ್ನಲ್ಲಿ 15 ಹಣಕಾಸು ಆಯೋಗ ಅನುದಾನ, ಹಾಗೆ ಬೇರೆ ಬೇರೆ ಇಲಾಖೆ ಕೂಡ ನಾವು ಸಾಮಾಜಿಕ ಪರಿಶೋಧನೆಯನ್ನು ಮಾಡಿದ್ವಿ. ಅದರ ಒಂದು ವರದಿ ಆಧಾರದ ಮೇಲೆ ನಮ್ಗೆ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಸಾಮಾಜಿಕ ಪರಿಶೀಲನೆ ಮಾಡಲಿಕ್ಕೆ ಕೊಟ್ಟಿರುವಂತದ್ದು. ಈಗಾಗಲೇ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಬಗ್ಗೆ ಹೇಳ್ಬೇಕಂತಂದ್ರೆ ಇದು ಯೋಜನೆ ಪ್ರಾರಂಭವಾಗಿ 2018-19ರಲ್ಲಿ ಈ ಯೋಜನೆ ಪ್ರಾರಂಭವಾಗಿದೆ. ಅದು ಕೇಂದ್ರ ಸರ್ಕಾರ ಮಾನವ ಅಭಿವೃದ್ಧಿ ಸಚಿವಾಲಯ ಇದನ್ನ ಸರ್ವ ಶಿಕ್ಷಣನ್ನ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯನ್ನ ಹೊರ ಹಾಕಿರುವಂತದ್ದು. ಇದರಲ್ಲಿ ಮುಖ್ಯವಾಗಿ ತಮ್ಗೆ ಗೊತ್ತಿರುವಂತೆ ಈಗಾಗಲೇ ಈ ಹಿಂದೆಲ್ಲ ಸರ್ವ ಶಿಕ್ಷಣ ಅಭಿಯಾನ, ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಮತ್ತು ಶಿಕ್ಷಕರ ಶಿಕ್ಷಣ, ಈ 3 ಏಕೀಕರಣದಿಂದ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯನ್ನ ಹೊರಬಂದಿರುವಂತದ್ದು. ಈ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಉದ್ದೇಶ ಏನಂತಂದ್ರೆ ಪ್ರೀ ನರ್ಸರಿ ಅಂತಂದ್ರೆ ಅಂಗನವಾಡಿಯಿಂದ 12ನೇ ತರಗತಿವರೆಗೆ ಸಮಾನವಾದ ಶಿಕ್ಷಣ ಕೊಡಬೇಕು, ಉಚಿತವಾಗಿ ಶಿಕ್ಷಣ ಕೊಡಬೇಕು, ಕಡ್ಡಾಯವಾಗಿ ಶಿಕ್ಷಣವನ್ನು ಒದಗಿಸುವಂತದ್ದು ಈ ಯೋಜನೆಯ ಮುಖ್ಯ ಉದ್ದೇಶ. ಈ ಉದ್ದೇಶವನ್ನು ಇಟ್ಕೊಂಡು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯನ್ನ ಜಾರಿ ತಂದಿರುವಂತದ್ದು. ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಲ್ಲಿ ಏನಂತಂದ್ರೆ ಶಾಲೆಯ ಕಾರ್ಯಕ್ಷಮತೆ, ಕಲಿಕಾ ಮಟ್ಟವನ್ನ ಹೆಚ್ಚಿಸುವಂತದ್ದು, ಶಿಕ್ಷಣ ಗುಣಮಟ್ಟವನ್ನ ಸುಧಾರಿಸುವಂತದ್ದು ಈ ಯೋಜನೆಯ ಮುಖ್ಯ ಉದ್ದೇಶವನ್ನು ಇಟ್ಕೊಂಡು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯನ್ನ ಜಾರಿ ತಂದಿರುವಂತದ್ದು. ಇದರ ಜೊತೆಗೆ ಸಮಗ್ರ ಶಿಕ್ಷಣ ಯೋಜನೆಯ ಜೊತೆಗೆ ಬಹಳಷ್ಟು ಯೋಜನೆಗಳನ್ನ ಸರ್ಕಾರದ ಒಂದು ಏನಂತಂದ್ರೆ ಮಕ್ಕಳಿಗಾಗಿ ಕೊಡ್ತಾ ಇದೆ. ಈಗಾಗಲೇ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಲ್ಲಿ ಮಕ್ಕಳಿಗೆ ಕೊಡುವಂತದ್ದು ಪಠ್ಯ ಪುಸ್ತಕವನ್ನು ಉಚಿತವಾಗಿ ಕೊಡ್ತಾ ಇದೆ. ಸರ್ಕಾರಿ ಶಾಲೆಗಳಿಗೆ ಉಚಿತವಾಗಿ ಪಠ್ಯ ಪುಸ್ತಕವನ್ನು ಕೊಡುವಂತದ್ದು, ಆಮೇಲೆ ಸಮವಸ್ತ್ರವನ್ನ ಉಚಿತವಾಗಿ ಕೊಡುವಂತದ್ದು, ಸುಸ್ವಾಸ್ಥ್ಯವನ್ನ ಉಚಿತವಾಗಿ ಕೊಡುವಂತದ್ದು. ಈಗಾಗಲೇ ನಾವು ನೋಡಿರೋ ಪ್ರಕಾರ ವಿದ್ಯಾರ್ಥಿ ವೇತನ ಕೂಡ ಕೆಲವೊಂದು ಮಕ್ಕಳಿಗೆ ಈಗಾಗಲೇ ಅಲ್ಪಸಂಖ್ಯಾತರಿರ್ಬೋದು ಅಥವಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿರ್ಬೋದು ಇತರ ವರ್ಗದವರಿಗೆ ಇದು ನಾವು ನೋಡಿದ ಪ್ರಕಾರ ಎಲ್ಲಾ ಶಾಲೆಗಳಿಗೂ ಕೂಡ ವಿದ್ಯಾರ್ಥಿ ವೇತನ ಬರ್ತಾ ಇದೆ. ಅದು ಯಾವ ಕಾರಣದಿಂದ ಅಂತ ತಕೊಂಡು ನಮಗೂ ಸರ್ಕಾರದಿಂದ ಮಟ್ಟದಲ್ಲಿ ಆಗುವಂತ ಒಂದು ವಿದ್ಯಾರ್ಥಿ ವೇತನ ಕೂಡ ಬರಬೇಕಾಗ್ತದೆ ಮಕ್ಕಳಿಗೆ.
ಈ ಅಲ್ಪಸಂಖ್ಯಾತ ಮತ್ತು ಪರಿಶಿಷ್ಟ ಜಾತಿಯ ಮಕ್ಕಳು ಮಾತ್ರ ವಿದ್ಯಾರ್ಥಿ ವೇತನ ಬರ್ತದೆ. ಮತ್ತೆ ಅದ್ರ ಜೊತೆ ಕೂಡ ಈ ಒಂದು ಮಕ್ಕಳಿಗಾಗಿ ಅಂದ್ರೆ ಸಾರಿಗೆ ವ್ಯವಸ್ಥೆ ಕೂಡ ಕೊಡುವಂಥದ್ದು. ಸಾರಿಗೆ ವ್ಯವಸ್ಥೆ ಅಂತಂದ್ರೆ ಮಕ್ಕಳು ಈಗ ಕಿರಿಯ ಪ್ರಾಥಮಿಕ ಶಾಲೆ ಅಂತಂದ್ರೆ 1 ಕಿಲೋಮೀಟರ್ ದೂರ ಇದೆ, ಅವರಿಗೆ ಸಾರಿಗೆ ವೆಚ್ಚವನ್ನ ಕಲ್ಪಿಸುವಂಥದ್ದು. ಹಿರಿಯ ಪ್ರಾಥಮಿಕ ಶಾಲೆ ಅಂದ್ರೆ 3 ಕಿಲೋಮೀಟರ್ ದೂರ ಇರುತ್ತೆ, ಅಂದ್ರೆ ಮನೆಯಿಂದ ಶಾಲೆಗೆ ಹಾಜರಾಗುವಂತ ಮಕ್ಕಳು. ಒಂದ್ ವೇಳೆ ಈ ಒಂದು 3 ಕಿಲೋಮೀಟರ್ ದೂರ ಇತ್ತು ಅಂತಂದ್ರೆ ಸಾರಿಗೆ ವೆಚ್ಚವನ್ನು ಕೊಡುವಂಥದ್ದು. ಒಂದ್ ವೇಳೆ ಅಲ್ಲಿ ಹತ್ತಿರದ ಶಾಲೆ ಇತ್ತು ಅಂತ ಅಂದ್ರೆ ಆ ಒಂದು ವ್ಯಾಪ್ತಿಯಲ್ಲಿ ಮಕ್ಕಳು ಹಾಜರಾಗುವಂತ ಶಾಲೆ ವ್ಯಾಪ್ತಿ ಇತ್ತು ಅಂತಂದ್ರೆ ಅದಕ್ಕೆ ಕೊಡ್ಲಿಕ್ಕೆ ಹೋದ್ರೆ, ಮತ್ತೊಂದು ದೂರ ಅಂತಂದ್ರೆ ನೀವು ನಿಮ್ಮ ವ್ಯಾಪ್ತಿಯಲ್ಲಿ ದೂರ ಇದ್ರೆ ಅದಕ್ಕೆ ಸಾರಿಗೆ ವೆಚ್ಚವನ್ನ ಕೊಡ್ಲಿಕ್ಕೆ ಅವಕಾಶ ಇರುವಂತದ್ದು. ಮತ್ತೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಗೆ ಸಾಕಷ್ಟು ಮಕ್ಕಳಿಗಾಗಿ ಈ ಒಂದು ಶಾಲೆಯಲ್ಲಿ ಗ್ರಂಥಾಲಯ ವ್ಯವಸ್ಥೆ ಇರ್ಬೋದು, ಹಾಗೆ ಪಠ್ಯ ಪುಸ್ತಕವನ್ನ ಓದುವಂತದ್ದು ಇರ್ಬೋದು, ಅಥವಾ ದಿನಪತ್ರಿಕೆಯನ್ನ ಕೊಡುವಂತ ವ್ಯವಸ್ಥೆಯನ್ನ ಇರುವಂತದ್ದು ಇರ್ಬೋದು. ಅಂತದೆಲ್ಲ ವ್ಯವಸ್ಥೆ ಎಲ್ಲ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಗೆ ಕೊಡುವಂತದ್ದು ಇರುವಂತದ್ದು. ಈ ಎಲ್ಲ ಯೋಜನೆಗೆ ಸಂಬಂಧಪಟ್ಟಂತೆ ನಮಗೆ ಸಾಮಾಜಿಕ ಪರಿಶೀಲನೆ ಮಾಡಲಿಕ್ಕೆ ಕಳೆದ ಒಂದು 3 ದಿವಸ ಅವಧಿಗೆ ನಾವು ಹಾಕೊಂಡಿರೋದು. ಇವತ್ತು 2 ದಿವಸ ಎರಡೂ ಕೂಡ ಒಟ್ಟಿಗೆ ನಡೆಯೋದ್ರಿಂದ ಇಷ್ಟೊಂದು ಪಾಲಕರು ಹಾಜರಾಗಲಿದೆ ಅಂತ ಅವರು ಟೀಚರ್ ಕೂಡ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಈ ಒಂದು ಕಾರ್ಯಕ್ರಮ ಒಂದೇ ಆಗಿದ್ರೆ ಇಷ್ಟೊಂದು ಪಾಲಕರು ಹಾಜರಾಗುವುದು ಏನು ನಮ್ಗೆ ಅನಿಸ್ತಾ ಇಲ್ಲ ಇತ್ತು. ಆದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಹಾಜರಾಗಿದೆ. ಈ ಒಂದು ಸಾಮಾಜಿಕ ಪರಿಶೋಧನೆ ಅಂತಂದ್ರೆ ಈಗಾಗಲೇ ತಮ್ಗೆ ಗೊತ್ತಿರುವಂತೆ ಇದೊಂದು ಸಮುದಾಯದೊಳಗೆ ಮಾಡುವಂತ ಕಾರ್ಯಕ್ರಮ. ನಾವೊಬ್ಬರೇ ಈ ಒಂದು ಯೋಜನೆಯ ಸಾಮಾಜಿಕ ಪರಿಶೋಧನೆ ಮಾಡ್ಕೊಂಡು ಹೋಗುವಂತದಲ್ಲ. ಸಮುದಾಯ ಒಟ್ಟಿಗೆ ಅಂದ್ರೆ ಜನರೇ ಈ ಒಂದು ಯೋಜನೆಗಳು ಏನು ಅನುಷ್ಠಾನ ಆಗ್ತದೆ ಅದಕ್ಕೆ ಅವರೇ ಒಂದು ತೀರ್ಮಾನ ಕೈಗೊಳ್ಳುವಂತದ್ದು ಈ ಒಂದು ಸಾಮಾಜಿಕ ಪರಿಶೋಧನೆ ಉದ್ದೇಶ. ಹಾಗಾಗಿ ಈ ಒಂದು ಸಾಮಾಜಿಕ ಪರಿಶೋಧನೆ ಅತ್ಯಂತ ಪಾರದರ್ಶಕವಾಗಿ ನಡೀತಾ ಇದೆ. ಹಾಗಾಗಿ ನಮ್ಗೆ ಒಂದು ಸಾಮಾಜಿಕ ಪರಿಶೋಧನಾ ಘಟಕ ಇದೆ, ನಿರ್ದೇಶನಾಲಯ ಬೆಂಗಳೂರು ಇದೆ, ಅದರ ವತಿಯಿಂದ ನಮ್ಗೆ ಸಾಮಾಜಿಕ ಪರಿಶೋಧನೆ ಮಾಡಲಿಕ್ಕೆ ಕೊಟ್ಟಿರುವಂತದ್ದು. ಈ ಒಂದು ಶಾಲೆಯಲ್ಲಿ ನಾವು ಕಳೆದ ಒಂದು 3 ದಿವಸ ಅವಧಿಯಲ್ಲಿ ಈ ಒಂದು ಶಾಲೆಗೆ ಭೇಟಿ ನೀಡಿ ನಾವು ಇಲ್ಲಿರುವಂತಹ ಮಕ್ಕಳ ಒಂದು ಸಂದರ್ಶನ, ಹಾಗೆ ಶಿಕ್ಷಕರ ಒಂದು ಸಂದರ್ಶನ, ಹಾಗೆ ಪಾಲಕ ಪೋಷಕರ ಸಂದರ್ಶನ, ಹಾಗೆ ಇಲ್ಲಿರುವಂತಹ ಮೂಲಭೂತ ಸೌಕರ್ಯಗಳು ಕೂಡ ನಾವು ಪರಿಶೀಲನೆ ಮಾಡಿರುವಂತದ್ದು. ಆ ಎಲ್ಲಾ ವರದಿಗಳನ್ನ ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ಕ್ರೋಢೀಕರಿಸಿ ಒಂದು ವರದಿಯನ್ನು ಸಿದ್ಧಪಡಿಸಿದ್ದಾರೆ. ಆ ವರದಿ ಕೂಡ ನಮ್ಮ ಮುಂದೆ ಮಂಡನೆ ಮಾಡಿ ಅದರ ನಿಮ್ಗೆ ಏನಾದ್ರು ಸಲಹೆ ಸೂಚನೆ ಇದೆ ಅಥವಾ ಮಾಹಿತಿಗಳಿದೆ ಕೇಳಲಿಕ್ಕೆ ಅವಕಾಶಗಳಿವೆ. ಆ ಒಂದು ಅವಕಾಶಗಳು ಕೂಡ ಸಾಮಾಜಿಕ ಪರಿಶೋಧನೆಯಲ್ಲಿ ಮಾಡ್ತಾ ಇದೆ. ಹಾಗಾಗಿ ಒಂದು ಸಾಮಾಜಿಕ ಪರಿಶೋಧನೆ ನಮ್ಗೆ ಇಲ್ಲಿವರೆಗೆ ಅಂದ್ರೆ 3 ದಿವಸ ಅವಧಿಗೆ ನಡೆಸಲಿಕ್ಕೆ ಇಲ್ಲಿನ ಎಸ್ಎಂಸಿ ಅಧ್ಯಕ್ಷರು, ಸದಸ್ಯರು, ಹಾಗೆ ಎಲ್ಲ ಮುಖ್ಯ ಶಿಕ್ಷಕರು ನಮ್ಗೆ ಸಹಕಾರವನ್ನ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಯಾವತ್ತೂ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ಸಾಮಾಜಿಕ ಪರಿಶೋಧನೆ ವರದಿಯನ್ನು ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ತಮ್ಮ ಮುಂದೆ ಮಂಡನೆ ಮಾಡಲಿಕ್ಕಿದ್ದಾರೆ. ಹಾಗೆ ಈ ಒಂದು ಸಭೆಯಲ್ಲಿ ನನಗೆ ಈ ಒಂದು ಸಾಮಾಜಿಕ ಪರಿಶೋಧನೆ ಕುರಿತಂತೆ ನನಗೆ ಮಾಹಿತಿ ನೀಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಅಂತ ನಾನು ಮಾತನಾಡ್ತೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಮಾ, ತಾಲೂಕು ಪಂಚಾಯತಿಯಿಂದ ಬಂದಿದ್ದೇವೆ. ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಸಾಮಾಜಿಕ ಪರಿಶೋಧನಾ ಶಾಲಾ ಸಭೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮಾವಿನಹೊಳೆ. ಶಾಲಾ ಡೈಸ್ ಸಂಖ್ಯೆ 291008086003. ಸಾಮಾಜಿಕ ಪರಿಶೋಧನಾ ಅವಧಿ 1/4/2022 ರಿಂದ 31/3/2023 ಸಾಮಾಜಿಕ ಪರಿಶೋಧನೆ ದಿನಾಂಕ 25/2/2025 ರಿಂದ 1/3/2025 ರಾಜ್ಯ ಕರ್ನಾಟಕ. ತಾಲೂಕು ಹೊನ್ನಾವರ. ಶಾಲಾ ಸ್ಥಾಪನೆಯಾದ ವರ್ಷ 1964. ವಿದ್ಯಾರ್ಥಿಗಳ ಸಂಖ್ಯೆ 7. ಶಾಲಾ ಸಭೆ ದಿನಾಂಕ 1/3/2025. ಶಾಲೆಯ ಹಿನ್ನೆಲೆ: ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮಾವಿನಹೊಳೆ. ಈ ಶಾಲೆಯು 1964ರಲ್ಲಿ ಶ್ರೀ ಗಜಾನನ ನಾಯ್ಕರ ಮನೆಯಲ್ಲಿ ಪ್ರಾರಂಭಗೊಂಡಿತ್ತು. ಮಟೆಕೋಲಿನಿಂದ ನಿರ್ಮಿಸಿದ ಮನೆಯಲ್ಲಿ ಮೊಟ್ಟಮೊದಲಿಗೆ ಶಾಲೆಯನ್ನು ಪ್ರಾರಂಭಿಸಲಾಯಿತು. ನಂತರ ಶ್ರೀ ಗಜಾನನ ನಾಯ್ಕರು ತಮ್ಮ ಮನೆಯ ಪಕ್ಕದಲ್ಲಿ 5 ಗುಂಟೆ ಜಾಗವನ್ನು ಶಾಲೆಗಾಗಿ ನೀಡಿದರು. ನಂತರ ನೂತನ ಕಟ್ಟಡ ನಿರ್ಮಾಣವಾಯಿತು. 1992ರಲ್ಲಿ ಕಪ್ಪು ಹಲಗೆ ಕಾರ್ಯಯೋಜನೆಯಲ್ಲಿ ಇನ್ನೊಂದು ಕೋಣೆ ನಿರ್ಮಿಸಲಾಯಿತು. ಈಗ ಶಾಲೆ 61 ವಸಂತಗಳನ್ನು ಪೂರೈಸಿ ಮುನ್ನಡೆಯುತ್ತಿದೆ. ವಿದ್ಯಾರ್ಥಿಗಳ ಕೊರತೆಯಿಂದ ಈಗ 1 ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದಾರೆ. 2023-24ನೇ ಸಾಲಿನ ಜಾತಿವಾರು ವಿದ್ಯಾರ್ಥಿಗಳ ಸಂಖ್ಯೆ: ಅಂಗನವಾಡಿ 11, 1ನೇ ತರಗತಿ 1, 2ನೇ ತರಗತಿ ಇಲ್ಲ, 3ನೇ ತರಗತಿ 5, 4ನೇ ತರಗತಿ 0, 5ನೇ ತರಗತಿ 1, ಒಟ್ಟು 18.
ಭೇಟಿಯ ದಿನದಂದು ದಾಖಲಾತಿಯಲ್ಲಿರುವ ಮತ್ತು ಹಾಜರಿರುವ ಮಕ್ಕಳ ಸಂಖ್ಯೆ: ಅಂಗನವಾಡಿ ದಾಖಲಾತಿ 11, ಹುಡುಗರು 6, ಹುಡುಗಿಯರು 5. 1ನೇ ತರಗತಿ ದಾಖಲಾತಿ 2, ಹುಡುಗರು 2, ಹುಡುಗಿಯರು ಇಲ್ಲ. 2ನೇ ತರಗತಿ ದಾಖಲಾತಿ 0. 3ನೇ ತರಗತಿ ದಾಖಲಾತಿ 1, ಹುಡುಗರು 1, ಹುಡುಗಿಯರು 0. 4ನೇ ತರಗತಿ ದಾಖಲಾತಿ 4, ಹುಡುಗರು 1, ಹುಡುಗಿಯರು 3. 5ನೇ ತರಗತಿ ದಾಖಲಾತಿ 0. ಒಟ್ಟು 18. 2022-23ರಲ್ಲಿ ಬಿಡುಗಡೆಯಾದ ಅನುದಾನದ ವಿವರ: ಪ್ರಾರಂಭಿಕ ಶುಲ್ಕ 25/6/2022 2109, ಕುಡಿಯುವ ನೀರು 30/1/2023 6350, ಶೂ ಮತ್ತು ಸಾಕ್ಸ್ 30/9/2022 2120, ಬ್ಯಾಂಕ್ ಬಡ್ಡಿ 125. ಒಟ್ಟು 10,704 ರೂಪಾಯಿ. ಅನುದಾನದ ಬಳಕೆಯ ವಿವರ: ಕುಡಿಯುವ ನೀರು 15/3/2023 6350, ಶೂ ಅನುದಾನ 28/11/2022 2120, ಒಟ್ಟು 8,470, ಉಳಿಕೆ 2,234 ರೂಪಾಯಿ. ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ಕಂಡುಬಂದಂತಹ ಋಣಾತ್ಮಕ ಅಂಶಗಳು: ಶಾಲೆಯಲ್ಲಿ ಎಲ್ಲಾ ರಿಜಿಸ್ಟರ್ಗಳನ್ನು ಕ್ರಮಬದ್ಧವಾಗಿ ನಿರ್ವಹಣೆ ಮಾಡಲಾಗಿರುತ್ತದೆ. ಶಾಲೆಯಲ್ಲಿರುವ ದಾಖಲಾತಿಯ ಪ್ರಕಾರ ಮಕ್ಕಳು ಎಲ್ಲಾ ದಿನಗಳಲ್ಲಿಯೂ ಹಾಜರಿರುತ್ತಾರೆ. ಶಾಲೆಯಲ್ಲಿ ಮಕ್ಕಳಿಗೆ ಸರಿಯಾದ ಸಮಯದಲ್ಲಿ ಶೂ ಮತ್ತು ಸಾಕ್ಸ್ಗಳನ್ನು ವಿತರಿಸಲಾಗಿದೆ. ಶಾಲೆಯ ಪ್ರಾರಂಭದಲ್ಲಿ ಪಠ್ಯ ಪುಸ್ತಕ ಮತ್ತು ಸಮವಸ್ತ್ರಗಳನ್ನು ಮಕ್ಕಳಿಗೆ ಸರಿಯಾದ ಸಮಯದಲ್ಲಿ ವಿತರಿಸಲಾಗಿದೆ. ಶಾಲೆಯಲ್ಲಿ ದಿನನಿತ್ಯ ಶುದ್ಧ ಕುಡಿಯುವ ನೀರಿನ ವಾಟರ್ ಫಿಲ್ಟರ್ ವ್ಯವಸ್ಥೆ ಇರುತ್ತದೆ. ಶಾಲೆಯಲ್ಲಿ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಶೌಚಾಲಯ ವ್ಯವಸ್ಥೆ ಇದ್ದು, ಇದು ಸ್ವಚ್ಛತೆಯಿಂದ ಕೂಡಿರುವುದನ್ನು ಗಮನಿಸಲಾಗಿದೆ. ಶಾಲೆಯಲ್ಲಿ ತುರ್ತು ವೈದ್ಯಕೀಯ ದೂರವಾಣಿ ಸಂಖ್ಯೆಗಳನ್ನು ಶಾಲೆಯ ಗೋಡೆಯ ಮೇಲೆ ಪ್ರದರ್ಶಿಸಲಾಗಿದೆ. ಶಾಲೆಯಲ್ಲಿ ಮಕ್ಕಳಿಗೆ ಗ್ರಂಥಾಲಯದ ಪುಸ್ತಕದ ವ್ಯವಸ್ಥೆ ಇರುತ್ತದೆ. ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ಕಂಡುಬಂದಂತಹ ಋಣಾತ್ಮಕ ಅಂಶಗಳು: ಶಾಲೆಯಲ್ಲಿ ಮಕ್ಕಳಿಗೆ ಪ್ರಚಲಿತ ವಿದ್ಯಮಾನ ತಿಳಿಯಲು ದಿನಪತ್ರಿಕೆಯ ವ್ಯವಸ್ಥೆ ಇರುವುದಿಲ್ಲ. ಶಾಲೆಯಲ್ಲಿ ವಿಜ್ಞಾನ ಕಿಟ್ ಲಭ್ಯವಿರುವುದಿಲ್ಲ. ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಬಂದಿರುವುದಿಲ್ಲ. ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ಕಂಡುಬಂದಂತಹ ಪ್ರಮುಖ ಅಂಶಗಳು: ಶಾಲೆಯಲ್ಲಿ ಶಿಕ್ಷಕರು ಮತ್ತು ಮಕ್ಕಳಲ್ಲಿ ಒಳ್ಳೆಯ ಬಾಂಧವ್ಯವಿರುವುದನ್ನು ಗಮನಿಸಲಾಗಿದೆ. ಶಾಲೆಯಲ್ಲಿ ಮಕ್ಕಳಿಗೆ ಟಿವಿ, ಕಂಪ್ಯೂಟರ್ ಹಾಗೂ ಡಿಜಿಟಲ್ ಮೂಲಸೌಕರ್ಯಗಳು ಬೋಧನಾ ಸಂದರ್ಭದಲ್ಲಿ ಬಳಸಿದರೆ ಮಕ್ಕಳ ಕಲಿಕಾ ಮಟ್ಟವನ್ನು ಹೆಚ್ಚಿಸಲು ಸಾಧ್ಯವಾಗುತ್ತದೆ ಎನ್ನುವುದು ಸಾಮಾಜಿಕ ಪರಿಶೋಧನಾ ತಂಡದ ಅಭಿಪ್ರಾಯವಾಗಿರುತ್ತದೆ. ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇರುತ್ತದೆ. ಹೆಚ್ಚಿನ ಮಕ್ಕಳನ್ನು ಶಾಲೆಗೆ ಸೇರ್ಪಡೆ ಮಾಡಿಕೊಳ್ಳುವುದರ ಅವಶ್ಯವಿರುವುದನ್ನು ಗಮನಿಸಲಾಗಿದೆ. ಶಾಲೆಯ ಕಟ್ಟಡ ಹಳೆಯದಾಗಿದ್ದು ಸುಸಜ್ಜಿತವಾದ ಕಟ್ಟಡದ ಅವಶ್ಯವಿರುತ್ತದೆ ಎಂಬುದು ಪಾಲಕರ ಸಂದರ್ಶನ ವೇಳೆಯಲ್ಲಿ ತಿಳಿಸಿರುತ್ತಾರೆ. ಶಾಲೆಗೆ ಸಂಬಂಧಪಟ್ಟ ವಹಿಗಳು, ದಾಖಲೆಗಳು, ಬಿಸಿಯೂಟದ ಮಾಹಿತಿ, ಕಾಲಕಾಲಕ್ಕೆ ಬರುವಂತಹ ಮಾಹಿತಿಗಳನ್ನು ನೀಡಲು ಶಾಲೆಯಲ್ಲಿ ಇರುವ ಒಬ್ಬರೇ ಶಿಕ್ಷಕರಿಗೆ ಕಷ್ಟ ಸಾಧ್ಯವಾಗುತ್ತದೆ. ಆದ್ದರಿಂದ ಮಾಹಿತಿಗಳನ್ನು ನೀಡಲು ಶಾಲೆಯಲ್ಲಿ ಒಬ್ಬರು ಶಿಕ್ಷಕರ ಅವಶ್ಯಕವಿರುತ್ತದೆ ಎಂದು ಮುಖ್ಯ ಶಿಕ್ಷಕರು ಮತ್ತು ಪಾಲಕರ ಸಂದರ್ಶನ ವೇಳೆಯಲ್ಲಿ ತಿಳಿಸಿರುತ್ತಾರೆ. ಶಾಲೆಯ ರಿಜಿಸ್ಟರ್ಗಳನ್ನು ಇಡಲು ಅಲ್ಮೇರಾ ವ್ಯವಸ್ಥೆ ಆಗಬೇಕೆಂದು ಮುಖ್ಯ ಶಿಕ್ಷಕರು ತಮ್ಮ ಸಂದರ್ಶನದಲ್ಲಿ ತಿಳಿಸಿದ್ದಾರೆ. ಶಾಲೆಯಲ್ಲಿನ ನಲಿಕಲಿ ಕೊಠಡಿಯ ಮೇಲ್ಛಾವಣಿಯು ದುರಸ್ತಿಯಲ್ಲಿರುವುದನ್ನು ಮುಖ್ಯ ಶಿಕ್ಷಕರು ಮತ್ತು ಸಾಮಾಜಿಕ ಪರಿಶೋಧನಾ ತಂಡ ಗಮನಿಸಿರುತ್ತವೆ. ಶಾಲೆಯಲ್ಲಿ 2 ಮತ್ತು 5ನೇ ತರಗತಿಯಲ್ಲಿ ಮಕ್ಕಳು ಇಲ್ಲದಿರುವುದನ್ನು ಗಮನಿಸಲಾಗಿದೆ. ಶಾಲೆಯಲ್ಲಿ ಗ್ರಾಮ ಪಂಚಾಯತ್ನಿಂದ ವಾಟರ್ ಫಿಲ್ಟರ್ ನೀಡಿರುವುದನ್ನು ಗಮನಿಸಲಾಗಿದೆ. ಶಾಲೆಯಲ್ಲಿ ಆಟದ ಮೈದಾನ ವ್ಯವಸ್ಥೆ ಚಿಕ್ಕದಾಗಿದ್ದು, ಜಾಗದ ಕೊರತೆಯಿಂದ ದೊಡ್ಡ ಪ್ರಮಾಣದ ಆಟದ ಮೈದಾನದ ವ್ಯವಸ್ಥೆ ಇಲ್ಲದಿರುವುದನ್ನು ಗಮನಿಸಲಾಗಿದೆ. ಧನ್ಯವಾದಗಳು. ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಬಗ್ಗೆ ಸಾಮಾಜಿಕ ಪರಿಶೋಧನಾ ವರದಿ ಮತ್ತು ತಮ್ಮ ಒಂದು ಅಭಿಪ್ರಾಯ, ಅಂದರೆ ಶಿಕ್ಷಣ ಕುರಿತಂತೆ ಏನಾದರೂ ಅಭಿಪ್ರಾಯ ಇದ್ರೆ. ಈಗಾಗಲೇ ಇಲ್ಲಿ ಮಕ್ಕಳ ಸಂಖ್ಯೆನೂ ಕಡಿಮೆ ಇದೆ, ಅದು ಸ್ವಲ್ಪ ಜಾಸ್ತಿ ಮಾಡಿದೆ. ಅದು ಏನಂದ್ರೆ
ಅಲ್ಲ ಇನ್ನೊಂದು ಚರ್ಚೆ ಮಾಡ್ಬೋದು. ಏನಂತಂದ್ರೆ ಮುಂದಿನ ಕಾರ್ಯಕ್ರಮ ಶಿಕ್ಷಣದ ಬಗ್ಗೆ ಏನಾದ್ರು ಚರ್ಚೆ ಇದ್ರೆ ಮಾಡ್ಬೋದು. ಈ ಮಕ್ಕಳು ಕೊಡುವಂತ ಪಠ್ಯಪುಸ್ತಕ ಸಮಾಂಶ, ಆಮೇಲೆ ವಿದ್ಯಾರ್ಥಿ ವೇತನ ಹೇಳಿದ್ವಿ ಅಂತಂದ್ರೆ ಬೇರೆ ಒಂದು ಬರ್ತಾ ಇದೆ. ಅಂದ್ರೆ 2-3 ವರ್ಷ ಆಯ್ತು. ಓಪನ್ ಆಗ್ತದೆ ಒಂದೊಂದು ಹಂತದಲ್ಲಿ. ಈ OBC ಮಕ್ಕಳು ಅವರು ತುಂಬುತ್ತಾರೆ ಫಾರ್ಮೆಟ್ ಅನ್ನ ಪಾಲಕರು, ಆದ್ರೆ ಅದೇ ಬೇರೆ ಜಮಾ ಆಗಿರುವುದಿಲ್ಲ. ಕೊಡ್ತಾ ಇದ್ದಾರೆ. ಎಕ್ಸಾಮ್ ಮಾಡ್ತಾರೆ. 12 ವಿದ್ಯಾರ್ಥಿ ಬರ್ತಾರೆ. ಹಾಗಾಗಿ ಮಕ್ಕಳ ಸಂಖ್ಯೆ ತುಂಬಾ ಜಾಸ್ತಿ ಸೇರಿಸುವಂತ ಎಷ್ಟಾದ್ರೂ ಕೊಡ್ತಾರೆ. 12 ಎಷ್ಟಾದ್ರೂ ಕೊಡ್ತಾರೆ. ಅವಾಗೇನಂತಂದ್ರೆ ಮಕ್ಕಳಿಗೆ ಸ್ವಲ್ಪ ಇನ್ನೊಂದು ಶಿಕ್ಷಕರಿದ್ದಾಗ ಹೌದು ವ್ಯವಸ್ಥಿತವಾಗಿ ನಾವು ಮಾಡ್ಲಿಕ್ಕಾಗ್ತದೆ. ನನಗೆ ಯಾವುದೇ ಮೀಟಿಂಗಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ಏನ್ ಹೇಳ್ತಾರೆ ಅನ್ನೋದು ವಾಟ್ಸ್ಆಪ್ ಮೂಲಕ ತಿಳ್ಕೊಳ್ಳೋದು ಬಿಟ್ರೆ ಏನದು ಆಗುದಿಲ್ಲ. ಮಕ್ಕಳನ್ನ ಬಿಟ್ಟು ಹೋಗೋ ಪರಿಸ್ಥಿತಿಯಲ್ಲಿ ನಾನಿಲ್ಲ. ಒಬ್ಬರಿಗೆ ಸಮಸ್ಯೆ. ಹಾಗಾಗಿ ಅದು ಬರೋದೇ ಸತ್ಯಾಂಶದಿಂದನೇ ಕೂಡಿರ್ತದೆ. ವಾಸ್ತವತೆ ಹಾಗೆ ಇದೆ. ನಾನು ಟೈಮಿಂಗ್ ಅಂತೂ ಮೇಂಟೈನ್ ಮಾಡ್ತೇನೆ. 9 ಗಂಟೆಗೆ 1 ಗಂಟೆ ಹಾಗೆ ನಮ್ಗೆ ಕೊಟ್ಟಿರುವ ಏನಂತಂದ್ರೆ ನೆನಪಿನ ಕಾಣಿಕೆ